ಸಂಜೀವ್ ಅವರೇ, ಒಂದು ನಿಮಿಷ ಹೇಳಿ. ಸ್ಟೇಷನ್ನಲ್ಲಿ ಏನಾಯ್ತು ಅಂತ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರಲ್ವಾ? ಆದರೆ ಅಲ್ಲಾಗಿದ್ದೆಲ್ಲ ಹೇಳಬೇಕಾ? ಅವ್ರ ಸಮಾಧಾನಕ್ಕೆ ಎಷ್ಟು ಹೇಳಬೇಕೋ ಅಷ್ಟು ಹೇಳೋಣ ಅಲ್ವಾ? ಇನ್ನೊಂದು ವಿಷಯ ಸಂಜೀವ್ ಅವರೇ, ಹೇಳಿ. ನಾವು ಆದಷ್ಟು ಬೇಗ ಒಬ್ರು ಲಾಯರ್ನ ಮೀಟ್ ಮಾಡಬೇಕು. ಏನಾಯ್ತು ಸಂಜೀವ್ ಅವರೇ? ಏನಿಲ್ಲ, ಧೂಳು. ನಿಮಗೆ ಯಾರಾದ್ರೂ ಗೊತ್ತಾ ಅಥವಾ ನಾನೇ ಯಾರನ್ನಾರು ವಿಚಾರಿಸ್ಲಾ? ಗೊತ್ತಿರೋರು ಇದ್ದಾರೆ ಸಂಜೀವ್ ಅವರೇ, ಬಟ್ ಈ ಟೈಮಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋದು ಸೇಫು ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ಮನೇಲಿ ಹೇಳೋ ಚಾನ್ಸಸ್ ಇರುತ್ತೆ ಅಲ್ವಾ? ಸರಿ, ನಾನೇ ವಿಚಾರಿಸ್ತೀನಿ. ನೋಡೋಣ ಯಾವ್ದು ಬೆಸ್ಟು ಅಂತ ಥಿಂಕ್ ಮಾಡೋಣ. ಲಾಯರ್ ಇನ್ನೇನಾದರೂ ಡಾಕ್ಯುಮೆಂಟ್ಸ್, ರೂಲ್ಸು ಆ ಥರದ್ದು ಏನಾದರೂ ಕೇಳ್ತಾರಾ? ನನಗೂ ಗೊತ್ತಿಲ್ಲ ಸಂಜೀವ್ ಅವರೇ. ಮೋಸ್ಟ್ಲಿ ನಾವು ಅವ್ರನ್ನ ಮೀಟ್ ಮಾಡಿದ್ರೆ ಮುಂದೇನು ಮಾಡಬೇಕು ಅಂತ ಅವರೇ ಹೇಳ್ತಾರೇನೋ. ಸರಿ, ಆದಷ್ಟು ಮನೆಯವ್ರಿಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಒಂಚೂರು ಅನುಮಾನ ಬಂದರೂ ತುಂಬ ಸಮಸ್ಯೆ ಆಗೋಗ್ಬಿಡುತ್ತೆ. ಪಾವನಿ, ಮಾವನ ರೂಮಲ್ಲಿ ಮೆಡಿಕಲ್ ಫೈಲ್ ಇದೆ, ತಗೊಂಡ್ ಬಾ. ಸರಿ, ಅಲ್ಲಿ ಡ್ರಾಲ್ ಇರುತ್ತೆ ನೋಡಮ್ಮ. ಅಮ್ಮ, ತಾತ ಹೇಗಿದಾರಂತೆ? ಡಾಕ್ಟರ್ ಏನಂದ್ರು? ಕ್ರಿಟಿಕಲ್ ಅಂತಿದ್ದಾರೆ. ಹೌದಾ? ಅಜ್ಜಿಗೆ ವಿಷಯ ಗೊತ್ತಾ? ಗೊತ್ತು ಕಣೆ, ಅದಕ್ಕೆ ಅಲ್ವಾ ಲಕ್ಷ್ಮಿನ ಕರ್ಕೊಂಡ್ ಬಾ ಅಂತ ಗಲಾಟೆ ಮಾಡ್ತಾ ಇರೋದು. ಲಕ್ಷ್ಮೀನ? ಅವಳೇನ್ ಮಾಡಿದ್ಲು ಈಗ? ಅಕ್ಕ ವಿಮಲಾ, ಇಲ್ಲಿ ಬಿಡೆ, ಎಲ್ಲ ನಮ್ಮನೆ ಮಕ್ಕಳು ತಾನೆ, ಇವ್ರ ಹತ್ರ ಏನ್ ವಿಷಯ ಮುಚ್ಚಿಡೋದು? ಏನಾಯ್ತಮ್ಮ? ಮಾವ ಏನೋ ಲಕ್ಷ್ಮಿ ಲಕ್ಷ್ಮಿ ಅಂತ ಕನ್ವರಿಸ್ತಾ ಇದ್ರಂತೆ. ಅದಕ್ಕೆ ಲಕ್ಷ್ಮಿನ ಕರ್ಕೊಂಡ್ ಬಾ ಅಂತ ಅತ್ತೆ ಆದಿ ಹತ್ರ ಗಲಾಟೆ ಮಾಡಿದ್ರಂತೆ. ಲಕ್ಷ್ಮೀನ? ಅವಳೆಲ್ಲಿದ್ದಾಳೆ ಕರ್ಕೊಂಬರಕ್ಕೆ? ಗೊತ್ತಿಲ್ಲ, ಆದ್ರೆ ಲಕ್ಷ್ಮಿ ಬರಲೇಬೇಕು ಅಂತ ಆದಿಗೆ ಹೇಳಿದಾರಂತೆ. ಪಾವನಿ, ಹೋಗ ಫೈಲ್ನ ತಗೊಂಡ್ ಬಾ. ಆದಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ಈ ಲಕ್ಷ್ಮಿ. ಆದ್ರೆ ಈಗ ನೋಡಿದ್ರೆ ಆ ಲಕ್ಷ್ಮಿನ ವಾಪಸ್ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದಾರೆ. ಅದು ಆದಿನೇ ಕರ್ಕೊಂಡ್ ಬಾ ಅಂತ ಹೇಳ್ತಿದಾರಲ್ಲೇ. ಏನೇ ಇದೆಲ್ಲ? ಹಾಸ್ಪಿಟಲ್ನಲ್ಲಿ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ, ಅವ್ರ ಕೈಲೇ ಏನು ಮಾಡಕ್ಕಾಗ್ದಿರೋದು ಇವಳು ಏನ್ ಮಾಡ್ಬಿಡ್ತಾಳೆ? ಪಾಪ ಕಣೆ ಆದಿ, ಒಳ್ಳೆ ಹಿಂಸೆ ಅವನ್ಗೆ. ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಬಕ್ಕರ್ಸ್ಕೊತಾಳೇನು? ನೀನ್ ಹೀಗೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರೆ ಗವಾಕ್ಷಿಲ್ ಅಷ್ಟೇ ಅಲ್ಲ, ಮೇನ್ ರೋಡ್ವರೆಗೂ ಒಕ್ಕರ್ಸ್ಕೊಂಡು ನಮ್ಮ ಮನೆ ಒಳಗೂ ಬರ್ತಾಳೆ. ಅಂದ್ರೆ ಲಕ್ಷ್ಮಿನ ಕರ್ಕೊಂಡ್ ಬಾ ಅಂತ ಅತ್ತೆ ಏನೋ ಆದಿ ಹೇಳಿದ್ರು. ಅವ್ನ್ ಪಾಪದ ಹುಡುಗ ಕಣೆ, ಯಾರ್ ಏನೇ ಹೇಳಿದ್ರು ಚಾಚು ತಪ್ಪದೆ ಆ ಕೆಲ್ಸನ ಮಾಡ್ತಾನೆ. ಆದ್ರೆ ನೀನ್ ಸುಮ್ನೆ ಇದೆಯಲ್ಲೇ, ತಲೆ ಕೆಡಿಸ್ಕೊಂಡು ಆ ಕೆಲ್ಸನ ತಡಿಬೇಕಲ್ವಾ? ನಾನ್ ಹೇಗಕ್ಕ ತಡೆಯೋದಕ್ಕಾಗತ್ತೆ? ಅತ್ತೆ ಹತ್ರ ಹೋಗಿ ಆದಿಗೇನು ಹೇಳ್ಬೇಡಿ ಅಂತ ಹೇಳೋಕ್ಕಾಗತ್ತಾ ನಾನು? ನಿನಗೊಂದು ಅರ್ಥ ಆಗಲ್ಲ ವಿಮಲಾ. ಅತ್ತೆಗೆ ಹೇಳೋಕ್ಕಾಗ್ದಿದ್ರೇನು, ಆದಿಗೆ ಹೇಳ್ಬೋದು ತಾನೆ. ಅವನಿಗೆ ಹೇಳು ಅಂತ ಹೇಳ್ತಿರೋದು ನಾನು. ಈಗ ಆದಿನ ಎಲ್ಲಿ ಅಂತ ಹುಡ್ಕೋದು? ದಡ್ಡಿ ಕಣೆ ನೀನು. ಹೋಗ್ತಾ ಇರೋ ಫ್ಲೈಟ್ನೇ ನಿಲ್ಲಿಸ್ತಾರಂತೆ, ನೀನು ಕಾರಲ್ಲಿ ಹೋಗ್ತಿರೋ ಮಗನ್ ತಡಿಯಕ್ಕಾಗಲ್ವಾ? ಆದಿಗೀಗ್ಲೇ ಫೋನ್ ಮಾಡ್ತೀನಿ. ಹೋಗು, ಮೊದಲು ಫೋನ್ ಮಾಡು. ಇದೇನಕ್ಕೆ ಹೀಗೆ ಹೇಳ್ತಿದ್ದೀರಾ? ಸಂಜೀವನ್ಗೆ ಯಾವ್ದು ತೊಂದರೆ ಆಗ್ದಿರೋ ತರ ಹುಷಾರಾಗಿ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ನಿಮ್ ಸೊಸನೆ ಮಾತು ಕೊಟ್ಟಿರ್ಲಿಲ್ವಾ? ನಿಜ ಅಮೃತ, ತುಂಬಾ ಥ್ಯಾಂಕ್ಸ್ ಕಣಮ್ಮ. ಅತ್ತೆ, ಅಲ್ಲೇನು ಸಮಸ್ಯೆ ಆಗ್ತಿರ್ಲಿಲ್ಲ. ಅದೇ ಮತ್ತೆ ಇವ್ರೇನ್ ಕೊಲೆ ಮಾಡಿದಾರ, ಕಳ್ತನ ಮಾಡಿದಾರ? ತೊಂದರೆ ಆಗೋದಕ್ಕೆ ಮದುವೆ ತಾನೇ ಮಾಡ್ಕೊಂಡಿರೋದು. ರೀ ಬಿಡ್ತು ಅನ್ರಿ, ನಿಮ್ ಬಾಯಲ್ಲಿ ಏನು ಒಂದ್ ಒಳ್ಳೆ ಮಾತು ಬರಲ್ಲ. ಏನಾದ್ರೂ ಮಾತಾಡಿ ಅಂದ್ರೆ ಕೊಲೆ ದರೋಡೆ ಅಂತ ಮಾತಾಡ್ತೀರಾ. ಕರ್ಮ. ಅದ್ ಸರಿ, ಪೊಲೀಸ್ರಿಗೆ ಏನಂದ್ರ ಅಮೃತ? ಏನ್ ಕೇಳಿದ್ರು? ಏನಿಲ್ಲ, ನಾವು ಇಬ್ರು ಒಪ್ಪಿದ್ದೇ ಮದುವೆ ಆಗಿದ್ದೀವಿ,
ಅಂತ ಒಂದು ಹೇಳಿಕೆ ಬರೆಸ್ಕೊಂಡು ಅದ್ರ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡು. ಮತ್ತೆ ಅದೇನೋ ಮನೇಲಿ ಹಿಂಸೆ ಕೊಡ್ತಾರೇನೋ ಅಂತ ಮೊನ್ನೆ ಪೊಲೀಸ್ನವ್ರು ಕೇಳಿದ್ರಲ್ಲ, ಏನಮ್ಮ ಅಮೃತ ಅದೆಲ್ಲ ಕೇಳಿದ್ರ? ಇಲ್ಲ ಆಂಟಿ, ಒತ್ತಾಯದಲ್ಲಿ ಮದುವೆ ಆಗಿದೆ ಅನ್ನೋ ಅನುಮಾನದಲ್ಲಿ ಆ ರೀತಿ ಕೇಳಿದ್ರು ಅಷ್ಟೇ. ರೂಲ್ಸ್ ಪ್ರಕಾರ ಅದನ್ನ ಅವ್ರು ಕೇಳಿದ್ದಾರೆ. ಆ ಥರ ಏನೂ ತೊಂದರೆ ಇಲ್ಲ ಅಂತ ನಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಸೈನ್ ಹಾಕಿಸ್ಕೊಂಡ್ರು. ಅದೆಲ್ಲ ರೂಲ್ಸ್ ಕಣೆ. ಜನಗಣತಿ ಮಾಡುವಾಗ ಒಂದಿಷ್ಟು ಪ್ರಶ್ನೆ ಕೇಳಲ್ವಾ, ಹಾಗೆ ಕೇಳಿರ್ತಾರೆ. ನಿಮಗೆಲ್ಲ ಗೊತ್ತಾಗತ್ತೆ. ನೀವೇನೋ ದೊಡ್ಡ ಡಾಕ್ಟರೇಟ್ ಮಾಡಿರೋ ಥರ ಮಾತಾಡ್ತಿದ್ದೀರಾ. ಕುಮುದ, ಹೋಗ್ಲಿ ಬಿಡಮ್ಮ. ಇದೇನ್ ಮಾವ, ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬಂದಿದ್ದೀರಾ? ನೀವೇ ಮಾಡಿಸ್ಕೊಂಡ್ ಬಂದ್ರ ಪೊಲೀಸರು ಕೊಟ್ರಾ? ಏನು ಮ್ಯಾರೇಜ್ ಸರ್ಟಿಫಿಕೇಟಾ? ಎಲ್ಲಿ ಕೊಡು ನೋಡ್ತೀನಿ. ಹೋಮವ ಪೊಲೀಸ್ ಸ್ಟೇಷನಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಒಳ್ಳೇದಾಯ್ತು ಕಣೋ. ಇನ್ನು ಮುಂದೆ ಯಾವ ಪೊಲೀಸ್ನವರು ನಮ್ಮ ಮನೆ ಬಾಗಿಲಿಗೆ ಬಂದು ಪ್ರಶ್ನೆ ಮಾಡೋಂಗಿಲ್ಲ. ಅಂಕಲ್, ಯಾವ ಸಮಸ್ಯೆನೂ ಆಗಲ್ಲ, ನೀವು ತಲೆ ಕೆಡ್ಸ್ಕೋಬೇಡಿ. ರೀ, ಅದನ್ನ ತಗೊಂಡು ಎಲ್ಲಿ ಹೋಗ್ತಿದ್ರಾ? ಬಂದೆ ಅವ ಎಲ್ಲಿಗೆ? ಬಂದೆ ಕಣೋ ಸಂಜೀವ.